ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. 5 ಲಕ್ಷ ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು. ಪಾಪ ಭಾಳ ಬಡವರು ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಗ್ರು ಈಗ ಹೆಣ್ಮಕ್ಳು ಕಟ್ಟಿದವಲ್ಲ ಅವ್ರು ದಾರಿ ಹೋಗ್ತವೆ. ಅಲ್ಲಿ ಮಳೆಗೆ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ನಿಂತಿದ್ರು. ಸರ್, ಪ್ರತಿ ಸಲ ಮಳೆ ಆಗೋದಕ್ಕೆ ಮೊದಲು, ಮಳೆ ಆದಾಗ ಪ್ರತಿ ಸಲ ಮಾನ್ಸೂನ್ ಶುರು ಆಗೋದಕ್ಕೆ ಮೊದಲು ಬೆಂಗಳೂರಲ್ಲಿ ಈ ಥರದ ಇನ್ಸಿಡೆಂಟ್ಗಳು ಆಗ್ತಾನೆ ಇದೆ. ಈ ಸಲ GBA ಮಾಡ್ಬೇಕಂತ ನಿಮ್ಮ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಆದ್ರೆ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಇಟ್ಕೊಂಡು ಹೇಗೆ ಮುಂದುವರಿತೀರಾ ಅಂತ ಹೇಳಿ ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಎಂಕ್ವೈರಿ ಮಾಡಿಸಿ ಕೂಡಲೇ ಎಂಕ್ವೈರಿ ಮಾಡಿಸ್ತೀನಿ. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ ಈ ರೀತಿ ಇನ್ಸಿಡೆಂಟ್ ಆಗ್ಬಾರ್ದು ಅಂತ ಹೇಳಿ ಎಲ್ಲಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡ್ಕೊಡ್ಬೇಕಂದ್ರೆ ಮಾಡ್ತಾರಪ್ಪ. ಇದು ಯಾರಿಗೂ ಗೊತ್ತಿರಲಿಲ್ಲ ಹೀಗಾಗುತ್ತೆ ಅಂತ, ಮಳೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಜೋರು ಮಳೆ ಬರ್ತದೆ, ಅನ್ಟೈಮ್ಲಿ ಮಳೆ ಬಂದಿರ್ತಕ್ಕಂಥದ್ದು. ಈ ಮಾನ್ಸೂನ್ ಶುರುವಾಗೋದು ಈ ಮಾನ್ಸೂನ್ ಮಳೆ. ಸೊ ಅದಕ್ಕೆ ತನಿಖೆ ಮಾಡಿಸ್ತೀವಿ. ಆಫೀಸರ್ಸ್ಗಳು ಯಾರಾದ್ರೂ ರೆಸ್ಪಾನ್ಸಿಬಲ್ ಆದ್ರೆ ಸರ್ ರೆಸ್ಪಾನ್ಸಿಬಲ್ ಆದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಒಂದು ವರ್ಷ ಹಿಂದೆನೇ ಹೇಳಿದ್ರು ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗ ಮಾಡ್ತೀವಿ ಪ್ರತಿ ಏರಿಯಾದಲ್ಲೂ ಅಂತ 1 ವರ್ಷ ಹಿಂದೆನೇ ಹೇಳಿದ್ರು. ಯಾರು? GBA ಅಧಿಕಾರಿಗಳು ಪ್ರತ್ಯೇಕ ಜಾಗ ಮಾಡ್ತೀವಿ ಸರ್. ನಿಮ್ಮ ಕಾಶನ್ ಮರ ಬಿಚ್ಚಿದ್ದಾರೆ, ಬರಕ್ಕಾಗಿಲ್ಲ ಸರ್. ನಿಮ್ಮ ಕಾಶನ್ನು ನಿಮ್ಮ BJPಯವರು ನೀವು ಹೇಳಿದ್ರ ವ್ಯಾಪಾರಿಗಳಿಗೆ ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. 5 ಲಕ್ಷ ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು. ಪಾಪ ಭಾಳ ಬಡವರು ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಗ್ರು ಈಗ ಹೆಣ್ಮಕ್ಳು ಕಟ್ಟಿದವಲ್ಲ ಅವ್ರು ದಾರಿ ಹೋಗ್ತವೆ. ಅಲ್ಲಿ ಮಳೆಗೆ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ನಿಂತಿದ್ರು. ಸರ್, ಪ್ರತಿ ಸಲ ಮಳೆ ಆಗೋದಕ್ಕೆ ಮೊದಲು, ಮಳೆ ಆದಾಗ ಪ್ರತಿ ಸಲ ಮಾನ್ಸೂನ್ ಶುರು ಆಗೋದಕ್ಕೆ ಮೊದಲು ಬೆಂಗಳೂರಲ್ಲಿ ಈ ಥರದ ಇನ್ಸಿಡೆಂಟ್ಗಳು ಆಗ್ತಾನೆ ಇದೆ. ಈ ಸಲ GBA ಮಾಡ್ಬೇಕಂತ ನಿಮ್ಮ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಆದ್ರೆ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಇಟ್ಕೊಂಡು ಹೇಗೆ ಮುಂದುವರಿತೀರಾ ಅಂತ ಹೇಳಿ ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ.